ನಮಸ್ಕಾರ ಸ್ನೇಹಿತರೆ. ಈಗ ನಾನು ಸಮಾಜಶಾಸ್ತ್ರೀಯ ವಿಧಾನಗಳ ಮೂಲಕ ಸಾಮಾಜಿಕ ಸಮಸ್ಯೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ, ಈಗಾಗಲೇ ಧಾರ್ಮಿಕ ಪ್ರಸ್ತಾವ ಮತ್ತು ಪತ್ರಿಕೋದ್ಯಮ ವಿಧಾನಗಳ ಮೂಲಕವಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ಉಳಿದ ಇನ್ನೆರಡು ಕಾನೂನಾತ್ಮಕ ಮತ್ತು ಕಲಾ ವಿಧಾನಗಳ ಮೂಲಕವಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕಾನೂನು ಅಂದ್ರೆ ಏನು ನಿಮಗೆ ಗೊತ್ತಿದೆ. ರಾಜ್ಯ ತನಗಿರ್ತಕ್ಕಂಥ ಅಧಿಕಾರವನ್ನ ಬಳಸಿಕೊಂಡು ಅಧಿಕಾರಯುಕ್ತವಾಗಿ ಬಂದಂತಹ ನಿಯಮಗಳೇನಿದಾವೆ ಇವುಗಳನ್ನ ಕಾನೂನುಗಳು ಅಂತೇಳಿ ಕರೀತಾರೆ. ಸೊ ಕಾನೂನಿನ ಪರಿಭಾಷೆಯಲ್ಲಿ ವ್ಯಕ್ತಿಯೊಬ್ಬ ನಿಯಮದ ಉಲ್ಲಂಘನೆಯನ್ನು ಮಾಡಿದ್ರೆ ಅದು ಅಪರಾಧ ಅಂತ ಹೇಳಿ ಪರಿಗಣನೆ ಆಗುತ್ತೆ ಅಂತ ಗಮನಿಸಬೇಕು. ನಮ್ಮ ಸಮಾಜದಲ್ಲಿ ನಿಯಮಗಳ ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ, ಅಂದ್ರೆ ವ್ಯಕ್ತಿಯೊಬ್ಬ ರಾಜ್ಯದ ನಿಯಮಗಳನ್ನ, ರಾಜ್ಯದ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಅಥವಾ ಅನುದ್ದೇಶಪೂರ್ವಕವಾಗಿ ನಡೀತಕ್ಕಂತಹ ಈ ಚಟುವಟಿಕೆಗಳು ಇದು ಪಾಪ ವಿಮೋಚನೆ ಪ್ರಶ್ನೆ ಅಲ್ಲ. ಇಲ್ಲಿ ಪಾಪ ಪುಣ್ಯದ ಯಾವುದೇ ಭಾವನೆಗಳು ಇಲ್ಲ. ಧರ್ಮದಲ್ಲಿ ಇರೋ ಹಾಗೆ ಧಾರ್ಮಿಕವಾಗಿರ್ತಕ್ಕಂಥ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು ಇಲ್ಲಿ ಯಾವ ಕೂಡ ನಡೆಯೋದಿಲ್ಲ. ಬದಲಾಗಿ ಸ್ಪಷ್ಟವಾಗಿ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತಾನೆ ಅರ್ಥ. ಈ ಕಾನೂನುಗಳ ಉಲ್ಲಂಘನೆಗಾಗಿ ಅದರದೇ ಆಗಿರ್ತಕ್ಕಂಥ ಕೆಲವಾರು ಕ್ರಮಗಳನ್ನ, ಶಿಸ್ತು ಕ್ರಮಗಳನ್ನ ಜರುಗಿಸಿ ಶಿಕ್ಷೆಯನ್ನ ಅವರು ಅನುಭವಿಸಲೇಬೇಕಾಗತ್ತೆ. ಹಾಗಾಗಿ ರಾಜ್ಯ ತನಗಿರ್ತಕ್ಕಂಥ ಅಧಿಕಾರವನ್ನ ಬಳಸಿಕೊಂಡು ಅಧಿಕಾರಯುಕ್ತವಾಗಿ ಸಮಾಜದಲ್ಲಿ ಜಾರಿಗೆ ತಂದಿರತಕ್ಕಂತಹ ನಿಯಮಗಳೇನಿದಾವೆ ಇವುಗಳನ್ನ ಕಾನೂನುಗಳು ಅಂತ ಏನ್ ಕರಿತೀವಿ. ಈ ಕಾನೂನಿನ ಪರಿಭಾಷೆಯಲ್ಲಿ ನಿಯಮಗಳ ಉಲ್ಲಂಘನೆಯನ್ನ ಸಮಸ್ಯೆಗಳು ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅದು ಸಾಮಾಜಿಕ ಸಮಸ್ಯೆಗಳ ಉಲ್ಲಂಘನೆಯೇ ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಆಯ್ತಾ? ಸೊ ಹಾಗಾಗಿ ಸಾಮಾಜಿಕ ಸಮಸ್ಯೆಗಳನ್ನ ಕಾನೂನಿನ ಪರಿಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ನಾಗರಿಕವಾಗಿರ್ತಕ್ಕಂತಹ ಕಾನೂನುಗಳ ಉಲ್ಲಂಘನೆ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಆಗ್ಲೇ ಹೇಳಿದಾಗೆ ಈ ನಿಯಮಗಳನ್ನ ಉಲ್ಲಂಘನೆ ಕಾನೂನಿನ ಪರಿಭಾಷೆಯಲ್ಲಿ ಅದು ಪಾಪ ವಿಮೋಚನೆಯ ಪ್ರಶ್ನೆಯೂ ಇಲ್ಲ. ಪ್ರಾರ್ಥನೆಯನ್ನ ಮಾಡಿದ್ರೆ ಅದಷ್ಟೇ ಅದರ ಶಿಕ್ಷೆಯೂ ಅಲ್ಲ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ಬಹುತೇಕ ಜನರು ಸಾಮಾಜಿಕ ನಿಯಮಗಳನ್ನ ಉಲ್ಲಂಘನೆ ಮಾಡುವುದು ಅಂದ್ರೆ ಏನು? ರಾಜ್ಯದಲ್ಲಿ ಕಾನೂನು ಯಂತ್ರ ಕ್ರಿಯೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದ್ರೆ ಅದರ ಅರ್ಥ. ಅಂದ್ರೆ ಯಾವುದೇ ಕಾನೂನು ಸಮರ್ಪಕವಾಗಿ ಅಥವಾ ಯಶಸ್ವಿಯಾಗಿ ಅದು ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಅಂದಾಗ ಇಂತಹ ಹಲವಾರು ಪ್ರಕರಣಗಳು, ಹಲವಾರು ಸಮಸ್ಯೆಗಳು ತಲೆ ಹಾಕ್ತವೆ. ನಮ್ಮಲ್ಲಿ ನಡೀತಕ್ಕಂತಹ ಕೊಲೆ, ಕಳ್ಳತನ, ದರೋಡೆ, ಮೋಸ, ವಂಚನೆ, ವೇಶ್ಯಾವೃತ್ತಿ, ಅಪರಾಧಗಳು, ಭ್ರಷ್ಟಾಚಾರ ಎಲ್ಲವೂ ಕೂಡ ನಾವು ಗಮನಿಸಿದಾಗ ಇವೆಲ್ಲವೂ ಕೂಡ ಕಾನೂನಿನ ಪರಿಭಾಷೆಯಲ್ಲಿ ಅಪರಾಧಗಳೇ ಆಗಿರ್ತವೆ ಅಂತೇಳಿ. ಅದರ ಅರ್ಥ ಈ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಏನು ಅಧಿಕಾರದ ಮೂಲಕವಾಗಿ ಜಾರಿಗೆ ಬಂದಿರತಕ್ಕಂತಹ ಕಾನೂನುಗಳೇನಿದಾವೆ ಈ ಕಾನೂನುಗಳು ಏನು ದುರ್ಬಲವಾಗಿದೆ ಅಂತ ನಮಗೆ ಅನ್ಸಲ್ವಾ? ಇವುಗಳು ದುರ್ಬಲವಾಗಿದ್ದಾವೆ. ಕಾನೂನುಗಳು ಸಮರ್ಪಕವಾಗಿದ್ರೆ, ಸದೃಢವಾಗಿದ್ರೆ, ಕಾನೂನುಗಳು ಕಠಿಣವಾಗಿದ್ದರೆ ಜನರು ನಿಯಮಗಳನ್ನ ಉಲ್ಲಂಘನೆ ಮಾಡಲಿಕ್ಕೆ ಹಿಂಜರಿತಾರೆ, ಹೆದರ್ತಾರೆ. ಆದರೆ ನಮ್ಮ ಸಮಾಜದಲ್ಲಿ ಕಾನೂನುಗಳು ಅನೇಕ ತಿದ್ದುಪಡಿಗಳ ಮೂಲಕವಾಗಿ ಕೆಲವು ಏನು ಬಿಟ್ಬಿಡ್ತಕ್ಕಂತಹ, ಕಾನೂನಿನ ಚೌಕಟ್ಟು ಒಳಗಡೆ ಬರದೇ ಇರತಕ್ಕಂತಹ ಏನು ರೀತಿಯಲ್ಲಿ ನಡ್ಕೊಂಡು ಅವರಿಗೆ ಶಿಕ್ಷೆಯನ್ನ ನಾವು ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಕಾನೂನುಗಳ ದೃಷ್ಟಿಯಲ್ಲಿ ಕಾನೂನುಗಳು ಸ್ಟ್ರಿಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ಅದು ಕಠಿಣವಾಗಿತ್ತು ಅಂತ ಹೇಳಿದ್ರೆ ಆಗ ನಿಯಮಗಳನ್ನ ಉಲ್ಲಂಘಿಸುವುದು ಕಡಿಮೆ ಆಗ್ತದೆ. ಯಾವಾಗ ನಮ್ಮಲ್ಲಿ ನಿಯಮಗಳು ಜಾಸ್ತಿ ಉಲ್ಲಂಘನೆ ಆಗ್ತಾ ಇದೆ, ಈ ತರದ ಪ್ರಕರಣಗಳು, ಹಗರಣಗಳು ಜಾಸ್ತಿ ಆಗ್ತಾ ಇದಾವೋ ಅದನ್ನು ಏನ್ ತೋರಿಸುತ್ತೆ ಅಂತಂದ್ರೆ ನಮ್ಮಲ್ಲಿ ಕಾನೂನುಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ಕಾನೂನುಗಳು ಗಟ್ಟಿಯಾಗಿಲ್ಲ, ಕಾನೂನುಗಳು ವೀಕ್ ಆಗಿದ್ದಾವೆ, ವಿಫಲವಾಗಿದ್ದಾವೆ. ಸೊ ಜನರನ್ನ ನಿಯಂತ್ರಣ ಮಾಡುವಷ್ಟು ತಾಕತ್ತು ಕಾನೂನುಗಳಿಗೆ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಹೀಗಾಗಿ ನಿಯಮವನ್ನ ಉಲ್ಲಂಘನೆ ಮಾಡತಕ್ಕಂತಹ ಈ ವ್ಯಕ್ತಿಗೊಬ್ಬ, ಅಂದ್ರೆ ಸಾಮಾಜಿಕ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಕ್ಕಂಥ ಈ ವ್ಯಕ್ತಿಗೆ
ಪ್ರಾರಂಭದಲ್ಲಿ ಕಾನೂನಿನ ಪರಿಭಾಷೆಯಲ್ಲಿ ಅವನನ್ನ ದಸ್ತಗಿರಿ ಮಾಡಲಾಗ್ತದೆ. ದಸ್ತಗಿರಿ ಮಾಡಿದ ನಂತರದಲ್ಲಿ ಅದರ ಬಗ್ಗೆ ವಿಚಾರಣೆಯನ್ನ ಮಾಡಲಾಗ್ತದೆ ನ್ಯಾಯಾಲಯದಲ್ಲಿ. ಹಾಗೆ ವಿಚಾರಣೆ ಮಾಡಿದ ನಂತರದಲ್ಲಿ ಮಾಡತಕ್ಕಂಥದ್ದು ಅದು ತಪ್ಪು ಅಂತ ಅನಿಸಿದ್ರೆ, ದೃಢವಾದರೆ ಅದಕ್ಕೆ ತಕ್ಕಷ್ಟು ಸಾಕ್ಷಿ ಪುರಾವೆಗಳು ಬೇಕು. ಇಲ್ಲಿ ಆತ್ಮಸಾಕ್ಷಿ ಏನು ಕೆಲಸವನ್ನ ಮಾಡೋದಿಲ್ಲ. ಆತ್ಮಸಾಕ್ಷಿ ಇಲ್ಲಿ ಕೆಲಸವನ್ನು ಮಾಡೋದಿಲ್ಲ. ಬದಲಾಗಿ ಇಲ್ಲಿ ಲಿಖಿತ ರೂಪದ ಸಾಕ್ಷ್ಯಗಳು ಬೇಕಾಗ್ತದೆ. ಹಾಗಾಗಿ ಶಾಸನಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಕ್ಷಿ ಪುರಾವೆಗಳೇ ಹೊರತು ಇಲ್ಲಿ ಯಾವುದೇ ಆತ್ಮಸಾಕ್ಷಿ ಅಥವಾ ಧರ್ಮ, ದೇವರು, ನಂಬಿಕೆ, ಆಣೆ, ಪ್ರಮಾಣಗಳು ಯಾವುವು ನಡೆಯೋದಿಲ್ಲ. ಈ ಆಣೆಯ ಪ್ರಮಾಣಗಳಿಗಿಂತಲೂ ಕೂಡ ಇಲ್ಲಿ ಸಾಕ್ಷಿ ಪುರಾವೆಗಳೇ ಮುಖ್ಯ ಆಗ್ತದೆ. ಅದರ ಮೂಲಕವಾಗಿ ಸಾಬೀತಾಯ್ತು ಅಂತ ಹೇಳಿದ್ರೆ ಮಾಡಿರ್ತಕ್ಕಂಥ ತಪ್ಪು ಅಪರಾಧ ಅಂತ ಅನ್ಸುತ್ತೆ. ಅಪರಾಧಕ್ಕೆ ತಕ್ಕನಾಗಿರತಕ್ಕಂಥ ಶಿಕ್ಷೆಯನ್ನ ಕಾನೂನಿನಲ್ಲಿ ಕೊಡಬೇಕು. ಅದಕ್ಕೋಸ್ಕರವಾಗಿ ಸೆರೆಮನೆಗೆ ಆತನನ್ನ ಕಳಿಸಲಾಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಸೆರೆಮನೆಗೆ ಕಳಿಸ್ತಕ್ಕಂಥದ್ದು ಆತನಿಗೆ ಶಿಕ್ಷೆಯನ್ನ ಕೊಡೋದು ಉದ್ದೇಶ ಅಲ್ಲ, ಆದರೆ ಆತನನ್ನ ಪರಿವರ್ತನೆ ಮಾಡಿ ಮತ್ತೆ ಅವನ್ನ ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸುವಂತಹ ಕೆಲಸವನ್ನ ಸೆರೆಮನೆಗಳು ಮಾಡಬೇಕಾಗ್ತದೆ ಅನ್ನುವಂಥದ್ದು. ಸೊ ಹೀಗಾಗಿ ಸಾಮಾಜಿಕ ನಿಯಮಗಳ ಉಲ್ಲಂಘನೆಯನ್ನ ಕಾನೂನಿನ ಪರಿಭಾಷೆಯಲ್ಲಿ ನಾವು ಒಂದು ಸಮಸ್ಯೆ ಅಂತ ಹೇಳಿ ಹೇಗೆ ಪರಿಗಣನೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅನ್ನೋದು. ನಂತರ ಇನ್ನೊಂದು ಮತ್ತು ಕೊನೆಯದಾಗಿ ಆರ್ಟಿಸ್ಟಿಕ್ ಅಪ್ರೋಚ್ ಅಂತಕ್ಕಂಥದ್ದು ಕಲೆಯ ಒಂದು ಪ್ರಸ್ತಾವ ಅನ್ನುವಂಥದ್ದು. ಈ ಕಲೆಯ ಪ್ರಸ್ತಾವ ಅಂತ ಹೇಳಿದ್ರೆ ಇದೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ವಿಧಾನ ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ನಾನು ಭಾವಿಸ್ತೇನೆ. ಕಲೆ ಅನ್ನುವಂಥದ್ದು ಸಾಹಿತ್ಯ, ಕವನ, ಕಾದಂಬರಿ, ಪುಸ್ತಕಗಳು ಮತ್ತೆ ಚಲನಚಿತ್ರಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಚಿತ್ರ, ನಾಟಕಗಳು, ಸಂಗೀತಗಳು. ಸೊ ಇವುಗಳ ಮೂಲಕವಾಗಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಓರೆಕೋರೆಗಳನ್ನ, ನಮ್ಮ ಸಮಾಜದಲ್ಲಿ ನಡೀತಕ್ಕಂತಹ ಈ ವಿಚಿತ್ರಕಾರಿ ಚಟುವಟಿಕೆಗಳನ್ನ, ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂತಹ ಅಕ್ರಮಗಳನ್ನ, ಅನಾಚಾರಗಳನ್ನ ಜನತೆಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇನಿದೆ ಇದನ್ನ ಕಲಾ ವಿಧಾನ ಅಂತ, ಕಲಾತ್ಮಕ ಪ್ರಸ್ತಾವ ಅಂತ ಹೇಳಿ ಕರಿತೇವೆ ಅಂತ. ಸೊ ಇಲ್ಲಿ ಸಾಹಿತ್ಯ, ಕಲೆ ಮತ್ತೆ ಚಿತ್ರಗಳು, ಚಲನಚಿತ್ರಗಳು, ನಾಟಕ, ಸಂಗೀತ, ಕಾದಂಬರಿ ಇವುಗಳ ಮೂಲಕವಾಗಿ ಈ ಸಮಾಜದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು, ಆದರೆ ಬಡತನ ಇರ್ಬೋದು, ಅನ್ಯಾಯ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ದಬ್ಬಾಳಿಕೆ ದೌರ್ಜನ್ಯಗಳಾಗಿರ್ಬೋದು, ವೇಶ್ಯಾವೃತ್ತಿ ಆಗಿರ್ಬೋದು, ವಿಧವೆಯರ ವಿವಾಹದ ಮೇಲೆ ಇದ್ದಂಥ ನಿಷೇಧ ಆಗಿರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಸತಿ ಪದ್ಧತಿ ಆಗಿರ್ಬೋದು, ಈ ತರದ ಹಲವಾರು ರೀತಿಯಾಗಿರ್ಬೋದು, ಮಸ್ವಿ ಪದ್ಧತಿ ಆಗಿರ್ಬೋದು, ಇಂಥ ಹಲವಾರು ಅನಿಷ್ಟಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಈ ಕಲೆಯ ವಿಧಾನದ ಮೂಲಕವಾಗಿ ಮಾಡಲಾಗ್ತದೆ. ಅಂದ್ರೆ ನಾಟಕಗಳ ಮೂಲಕವಾಗಿ, ಕಾದಂಬರಿಗಳ ಮೂಲಕವಾಗಿ, ಸಂಗೀತ, ಸಾಹಿತ್ಯ ಮತ್ತೆ ಕವನಗಳ ಮೂಲಕವಾಗಿ ಇಲ್ಲಿ ಪ್ರಚಾರ ಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ನೋಡಿ, 19ನೇ ಶತಮಾನದಲ್ಲಿ ಬ್ರಿಟಿಷ್ ಬರಹಗಾರರಾಗಿರ್ತಕ್ಕಂತಹ ಶ್ರೀಮತಿ ಗ್ಯಾಸ್ಕೆಲ್ ರವರಾಗಿರ್ಬೋದು, ಚಾರ್ಲ್ಸ್ ಕಿಂಗ್ಸ್ಲೆ ಅವರಾಗಿರ್ಬೋದು, ಇಮೈಲ್ ಝೂಲಾ ಅಂತಕ್ಕಂಥವ್ರಾಗಿರ್ಬೋದು, ಇವರೆಲ್ಲರೂ ಕೂಡ ಕೆಳ ಸ್ತರದಲ್ಲಿ ಇರ್ತಕ್ಕಂತಹ ಜನರ ಬದುಕನ್ನ, ಅವರ ಭಾವನೆಯನ್ನ, ಅವರ ನೋವನ್ನ, ಸಂಕಟವನ್ನ ಇಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂತಹ ಕೆಲಸವನ್ನ ಮಾಡಿದರೆ, ಅವ್ರದೇ ಆಗಿರ್ತಕ್ಕಂತಹ ಕಾದಂಬರಿಗಳ ಮೂಲಕ, ನಾಟಕಗಳನ್ನ ರಚನೆ ಮಾಡೋದ್ರ ಮೂಲಕ, ಚಿತ್ರಗಳನ್ನ ರಚನೆ ಮಾಡೋದ್ರ ಮೂಲಕ, ಕವನಗಳನ್ನ ರಚನೆ ಮಾಡೋದ್ರ ಮೂಲಕವಾಗಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಕೈಗಾರಿಕೀಕರಣ ಆದ್ಮೇಲೆ, ಕೈಗಾರಿಕೀಕರಣ ಆದ ನಂತರದಲ್ಲಿ ಔದ್ಯೋಗಿಕತೆಯ ಪ್ರಭಾವದಿಂದ ಜನಗಳಿಗೆ ಆದಂತಹ ಸಂಕಟ ಏನು, ಔದ್ಯೋಗಿಕತೆಯ ವೈಭವೀಕರಣದಿಂದಾಗಿ ಜನಗಳು ಅನುಭವಿಸಿರ್ತಕ್ಕಂತಹ ನೋವೇನು ಅಂತಕ್ಕಂಥದ್ದನ್ನ ಇವುಗಳ ಮೂಲಕವಾಗಿ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದಾದ ಮೇಲೆ 19 ಮತ್ತು 20ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಒಂದು ರೊಮ್ಯಾಂಟಿಕ್ ಆಗಿರ್ತಕ್ಕಂತಹ ಕಾದಂಬರಿಗಳು ಆ ಸ್ಥಾನಗಳನ್ನ ತುಂಬುತ್ತವೆ. ಅವುಗಳ ಮೂಲಕವಾಗಿ ಜನಗಳಲ್ಲಿ, ಸಮಾಜದಲ್ಲಿ ಇರ್ತಕ್ಕಂತಹ ಹಲವಾರು ಅನೀತಿಗಳು, ಅಕ್ರಮಗಳು, ದಂಧೆಗಳು ಇವೇನಿದಾವೆ ಇವುಗಳನ್ನ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಜನ ಯಾವುದನ್ನ ಅನುಸರಿಸಬೇಕು ಅನ್ನೋದ್ರ ಕಡೆ
ಜನಗಳನ್ನ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿದವೆ. ಸೊ ಹೀಗಾಗಿ ಅದಾದ ಮೇಲೆ ಅದಕ್ಕೆ ನಾನು ಕೆಲವೊಂದು ಉದಾಹರಣೆಗಳನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ. ದಿ ಜಂಗಲ್ ಅಂತಕ್ಕಂಥದ್ದು, ಅನ್ ಅಮೆರಿಕನ್ ಟ್ರಾಜಿಡಿ ಅನ್ನುವಂಥದ್ದು, ದಿ ಗ್ರೇಪ್ಸ್ ಆಫ್ ರಾತ್ ಅನ್ನುವಂಥದ್ದು, ದಿ ಲಾಸ್ಟ್ ವೀಕ್ ಎಂಡ್ ಅನ್ನುವಂತಹ ಈ ಕೃತಿಗಳಿದಾವಲ್ಲ, ಇವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜನಗಳಲ್ಲಿ ತಿಳುವಳಿಕೆಯನ್ನ, ಅರಿವನ್ನ ಮೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯ ಅಂತ ನಮ್ಗನ್ಸುತ್ತೆ. ಇಲ್ಲಿ ವೇಶ್ಯಾವೃತ್ತಿ ಆಗಿರ್ಲಿ, ಬಡತನ ಆಗಿರ್ಲಿ, ಅಪರಾಧ ಇರಲಿ, ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗ್ತಕ್ಕಂಥದ್ದಿರ್ಲಿ, ಮದ್ಯವ್ಯಸನ ಆಗಿರ್ಲಿ, ವರ್ಣಭೇದ ಆಗಿರ್ಲಿ, ಲಿಂಗಭೇದ ಇರಲಿ, ಇಂತಹವುಗಳ ಬಗ್ಗೆ ಜನಗಳಿಗೆ ಇಲ್ಲಿ ಪರಿಚಯ ಮಾಡಿಕೊಂಡಿದ್ದು ಈಗ ಹೇಳಿರ್ತಕ್ಕಂಥ ದಿ ಜಂಗಲ್ ಆಗಿರ್ಬೋದು, ದ ಅಮೆರಿಕನ್ ಟ್ರಾಜಿಡಿ ಇರ್ಬೋದು, ದಿ ಗ್ರೇಪ್ಸ್ ಆಫ್ ರಾತ್ ಇರ್ಬೋದು, ದಿ ಲಾಸ್ಟ್ ವೀಕೆಂಡ್ ಅಂತಕ್ಕಂತಹ ಈ ಕಾದಂಬರಿಗಳಿದಾವಲ್ಲ, ಇವುಗಳ ಮೂಲಕವಾಗಿ ಆ ಸಮಾಜದಲ್ಲಿ ಇದ್ದಂತಹ ಇಂತಹ ಅನಿಷ್ಟ ಪದ್ಧತಿಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಇನ್ನು ಕನ್ನಡ ಸಾಹಿತ್ಯಕ್ಕೆ ಬಂದರೆ, ಕನ್ನಡದ ಸಾಹಿತ್ಯದಲ್ಲೂ ಕೂಡ ಕನ್ನಡದಲ್ಲಿ ಹಲವಾರು ಕೃತಿಗಳು, ಕಾದಂಬರಿಗಳು, ಕವನಗಳು, ನಾಟಕಗಳು, ಸಂಗೀತಗಳು ಇಲ್ಲಿ ರಚನೆಯಾಗಿ ಈ ಕರ್ನಾಟಕದ ಮತ್ತು ಸಮಾಜದಲ್ಲಿ ಇರ್ತಕ್ಕಂತಹ ಹಲವಾರು ಇಂತಹ ಅನಿಷ್ಟ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜನಗಳಲ್ಲಿ ಪರಿಚಯವನ್ನ, ಜನಗಳಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ. ಉದಾಹರಣೆಗೆ ಇವೆಲ್ಲ ಸಿನಿಮಾ ಕೂಡ ಆಗಿರ್ತಕ್ಕಂಥದ್ದುಂಟು, ಸಿನಿಮಾ ಕೂಡ ಆಗಿದ್ದಾವೆ. ಕಾದಂಬರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಗೆಜ್ಜೆ ಪೂಜೆ ಆಗಿರ್ಬೋದು, ಹೂವು ಮುಳ್ಳು ಇರ್ಬೋದು, ಘಟಶ್ರಾದ್ದ ಆಗಿರ್ಬೋದು, ಪಣಿಯಮ್ಮ, ಕುಡಿಯರ ಕೂಸು, ಇಂತಹ ಕಾದಂಬರಿಗಳು ಸಹಜವಾಗಿಯೇ ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಸಾಮಾಜಿಕ ಸಮಸ್ಯೆಗಳಾದ ವೇಶ್ಯಾವೃತ್ತಿ, ಬಾಲ್ಯ ವಿವಾಹ, ವಿಧವೆಯರ ಸಮಸ್ಯೆಗಳು, ಅಸ್ಪೃಶ್ಯತೆ, ಆದಿವಾಸಿಗಳ ಸಮಸ್ಯೆಗಳು, ಸೊ ಇಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ಹೀಗಾಗಿ ಇತ್ತೀಚೆಗೆ ನಾವು ಕೇಳಿದ್ದೀವಿ, ಗದ್ದರ್ ಅಂತಕ್ಕಂತಹ ಈ ವ್ಯಕ್ತಿ ತೆಲುಗು ಕವಿ ಆಗಿರ್ತಕ್ಕಂಥವನು. ಆತನೇ ಸ್ವತಃ ಕವನಗಳನ್ನು ರಚನೆ ಮಾಡಿ, ಆತನೇ ಸ್ವತಃ ಸ್ವರ ಸಂಯೋಜನೆಯನ್ನು ಮಾಡಿ, ಆತನೇ ಹಾಡುಗಾರನಾಗಿ, ಗಾಯಕನಾಗಿ ಸಮಾಜದಲ್ಲಿರ್ತಕ್ಕಂತಹ ಏನು ಜಮೀನ್ದಾರಿ ಪದ್ಧತಿ ಇದೆ, ಜೀತಾ ಪದ್ಧತಿ ಇದೆ ಆಂಧ್ರ ಪ್ರದೇಶದಲ್ಲಿ, ಆ ಜೀತಾ ಪದ್ಧತಿ ಮತ್ತು ಬಡವರ ಶೋಷಣೆ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ತರದ ಜೀತಾ ಪದ್ಧತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ, ಸೊ ಅದರ ಮೂಲಕವಾಗಿ ಸರ್ಕಾರಕ್ಕೆ, ಸಮಾಜಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಗದ್ದರ್ ಕವಿ ಅಂತಕ್ಕಂಥವ್ರು ಮಾಡ್ತಾರೆ ಅಂತ. ನಮ್ಮಲ್ಲೂ ಕೂಡ ಅಸ್ಪೃಶ್ಯತೆಯ ಬಗ್ಗೆ, ಜಾತಿ ಪದ್ಧತಿಯ ಬಗ್ಗೆ ಹಲವಾರು ಸಾಹಿತ್ಯಗಳು ರಚನೆಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಸಾವಿರಾರು ನದಿಗಳು ಅಂತಕ್ಕಂಥ ಕೃತಿ, ಕವನ ಸಂಕಲನವನ್ನು ರಚನೆ ಮಾಡಿರ್ತಕ್ಕಂತಹ ದಲಿತ ಕವಿ ಸಿದ್ದಲಿಂಗಯ್ಯ ಅವರು. ಸೊ ಇವರು ಅಸ್ಪೃಶ್ಯತಾ ಆಚರಣೆಯ ಬಗ್ಗೆ, ಜಾತಿ ವ್ಯವಸ್ಥೆಯ ಬಗ್ಗೆ, ಜನರ ಮೇಲೆ ನಡೀತಕ್ಕಂತಹ ಶೋಷಣೆಯ ಬಗ್ಗೆ, ಜನರ ಮೇಲೆ ನಡೀತಕ್ಕಂತಹ ದೌರ್ಜನ್ಯಗಳ ಬಗ್ಗೆ, ಕೆಳ ಸ್ತರದ ಜನರ ನೋವು ನಲಿವುಗಳ ಬಗ್ಗೆ ತಮ್ಮ ಕವನ ಸಂಕಲನಗಳ ಮೂಲಕವಾಗಿ ಬರೆದು ಅದನ್ನ ಜನಗಳಿಗೆ ಪರಿಚಯ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಹೀಗಾಗಿ ಜನರಲ್ಲಿ, ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಈ ಎಲ್ಲ ಹಲವಾರು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳೇನಿದ್ದಾವೆ, ಈ ಸಮಸ್ಯೆಗಳನ್ನ ಸಾಹಿತ್ಯದ ಮೂಲಕ, ಆಮೇಲೆ ಚಿತ್ರಗಳ ಮೂಲಕ, ಸಿನಿಮಾಗಳ ಮೂಲಕ, ನಾಟಕಗಳ ಮೂಲಕ, ಮತ್ತೆ ಕವನಗಳ ಮೂಲಕ, ಸಂಗೀತ ಇತ್ಯಾದಿ ಏನು ಕಲಾತ್ಮಕವಾಗಿರ್ತಕ್ಕಂಥ ವಿಧಾನಗಳನ್ನ ಬಳಸಿಕೊಂಡು ಸಾಮಾಜಿಕ ಸಮಸ್ಯೆಗಳನ್ನ ಸಮಾಜದಲ್ಲಿ ಅರ್ಥ ಮಾಡಿಸ್ತಕ್ಕಂತಹ ಒಂದು ಪ್ರಯತ್ನ ನಡೆದಿದೆ. ಇವು ಹೀಗೆ ಸಾಮಾಜಿಕ ಸಮಸ್ಯೆಗಳನ್ನ ಸಮಾಜಶಾಸ್ತ್ರೀಯೇತರ ಈ 4 ವಿಧಾನಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು. ಸೊ ಇಷ್ಟು ವಿಷಯ ನಿಮಗಾಗಿ. ನಮಸ್ಕಾರ.